ಹೊಸ ವರ್ಷ ಬರ್ತಾ ಇದೆ. ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಪಾರ್ಟಿ ಮೂಡ್ನಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ನೀವು ಗಾಡಿಗಳನ್ನು ನಿಲ್ಲಿಸೋ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದ್ರೆ ಹೊಸ ವರ್ಷದ ಪ್ರಯುಕ್ತ ರಸ್ತೆಗೆ ಟೋಯಿಂಗ್ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ವಾಹನಗಳನ್ನ ಬೇಕಾಬಿಟ್ಟಿ ಪಾರ್ಕ್ ಮಾಡಿದ್ರೆ ಜೋಕೆ. ಹೊಸ ವರ್ಷಕ್ಕೆ ಗರ್ಜಿಸಲಿವೆ ಟೋಯಿಂಗ್ ವಾಹನ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟೋಯಿಂಗ್ ವಾಹನಗಳು ಹೊಸ ವರ್ಷಕ್ಕೆ ಗರ್ಜಿಸಲಿವೆ. ಬೆಂಗಳೂರಿನಲ್ಲಿ ಟೋಯಿಂಗ್ ನಿಷೇಧದ ಬಳಿಕ ಟೋಯಿಂಗ್ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿತ್ತು. ಹೊಸ ವರ್ಷಕ್ಕೆ ಒಂದು ದಿನದ ಮಟ್ಟಿಗೆ ಟೋಯಿಂಗ್ ಕಾರ್ಯಾಚರಣೆ ಮಾಡಲಿವೆ. ಹೊಸ ವರ್ಷಕ್ಕೆ ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಅನಿಲ್ ಕುಂಬ್ಳೆ ಸರ್ಕಲ್ಗೆ ಹೊಸ ವರ್ಷ ಸಂಭ್ರಮಾಚರಣೆಗೆ ಬರುವಂತಹ ಜನರು ಬೇಕಾಬಿಟ್ಟಿ ಖಾಲಿ ಜಾಗ ಕಂಡ ಕೂಡಲೇ ಪಾರ್ಕ್ ಮಾಡಿ ಹೋಗೋರ ಸಂಖ್ಯೆ ಹೆಚ್ಚಾಗಿರುತ್ತೆ. ಬೇಕಾಬಿಟ್ಟಿ ವಾಹನಗಳ ಪಾರ್ಕ್ ಮಾಡಿ ಹೋಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಇದೇ ಕಾರಣಕ್ಕಾಗಿ ಅಡ್ಡಾದಿಡ್ಡಿ ಪಾರ್ಕ್ ಮಾಡಿ ಹೋಗುವ ವಾಹನಗಳಿಗೆ ಟೋಯಿಂಗ್ ಮಾಡ್ಕೊಂಡು ಹೋಗೋದಿಕ್ಕೆ ಖಾಸಗಿ ಟೋಯಿಂಗ್ ವಾಹನಗಳನ್ನ ಬೆಂಗಳೂರು ಸಂಚಾರಿ ಪೊಲೀಸರು ಬಳಸ್ತಾ ಇದ್ದಾರೆ. ಅಲ್ಲಿ ನಾವು ನಾಳೆ ರಾತ್ರಿ ಮಾತ್ರ ಟೋಯಿಂಗ್ ವ್ಯವಸ್ಥೆ ಮಾಡಿದ್ವಿ. ಯಾಕಂದರೆ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಗಲ್ ಪಾರ್ಕಿಂಗ್ ಮಾಡಿ ಜನರು ಓಡಾಡೋಕ್ಕಾಗಲ್ಲ, ವಾಹನಗಳು ಓಡಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಟೋಯಿಂಗ್ ಮಾಡ್ತೀವಿ. ಟೋಯಿಂಗ್ ವೆಹಿಕಲ್ ಮಾಡಿದಾಗ ಟೋಯಿಂಗ್ ಚಾರ್ಜಸ್ ನಾವು ಬೇರೆ ನಮ್ಮ ವತಿಯಿಂದಲೇ ಇಲ್ಲಿಗಲ್ ಪಾರ್ಕಿಂಗ್ ಟೋಯಿಂಗ್ ಮಾಡುವ ವಾಹನಗಳ ಮೇಲೆ ಟೋಯಿಂಗ್ ಚಾರ್ಜ್ ಬೇರೆ, ನೋ ಪಾರ್ಕಿಂಗ್ ಚಾರ್ಜ್ ಸೇರಿ ಬೇರೆ ವಾಹನಕ್ಕೆ 2 ಚಾರ್ಜ್ ಮಾಡಲಾಗುತ್ತೆ. ಹಾಗಾಗಿ ವಾಹನ ಸವಾರರು ಹೊಸ ವರ್ಷ ಸಂಭ್ರಮಾಚರಣೆಗೆ ಬರುವವರು ಎಲ್ಲರೂ ಸಂಚಾರಿ ಪೊಲೀಸರು ಪಾರ್ಕಿಂಗ್ಗೆ ನಿಗದಿ ಮಾಡಿರುವಂತಹ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ಹೋದ್ರೆ ಸೇಫ್ ನೋಡಿ. ಇಲ್ಲದೆ ಹೋದ್ರೆ ಸಂಚಾರಿ ಪೊಲೀಸರ ಡಬಲ್ ಮೀಟರ್ ದಂಡದ ಶಿಕ್ಷೆ ನಿಮಗೂ ಬೀಳುತ್ತೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.